ಇವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ. ಟೌನ್ ಹಾಲ್ ಬಳಿ ಇದೀಗ ಟ್ರಾಫಿಕ್ ಜಾಮ್ಗಳು ಉಂಟಾಗಿದೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇರುವಂಥದ್ದು. ವಾಟಾಳ್ ನಾಗರಾಜ್ ತೆರಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ರ್ಯಾಲಿಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಟೌನ್ ಹಾಲ್ ಹತ್ರ ವಾಟಾಳ್ ನಾಗರಾಜ್ ಅವರು ತೆರಳಿಕ್ಕಿದ್ದಾರೆ. ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸಂಘಟನೆಗಳ ನಿರ್ಧಾರ ಇದೀಗ ಬೃಹತ್ ರ್ಯಾಲಿ ನಡೆಸೋದು. ಸೊ ಈ ಒಂದು ಬೃಹತ್ ರ್ಯಾಲಿಯಲ್ಲಿ ವಾಟಾಳ್ ನಾಗರಾಜ್ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ರ್ಯಾಲಿಯಲ್ಲಿ. ಸೊ ಈಗಾಗಲೇ ಒಂದಷ್ಟು ಜನರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸಗಳಾಗಿದೆ. ಸೊ ಸಾರಾ ಗೋವಿಂದ್ ಅವರು ಕೂಡ ಇದ್ದಾರೆ. ವಿವಿಧ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಟೌನ್ ಹಾಲ್ ಟು ಫ್ರೀಡಂ ಪಾರ್ಕ್ ವರೆಗೂ ಈ ಒಂದು ರ್ಯಾಲಿಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು. ಸೊ ಹಾಗಾಗಿ ತೆರಳ್ತಾ ಇದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಒದಗಿಸಲಾಗಿದೆ. ಇನ್ನು ಬಸ್ ಸಂಚಾರ ಎಂದಿನಂತೆ ನಡೀತಾ ಇರುವಂತಹ ಕಾರಣದಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗಬಾರ್ದು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ನಾವು ಶಾಂತಿ ಪ್ರಿಯರು, ಶಾಂತಿಯಿಂದ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಪ್ರತಿಭಟನಾ ಕಾರ್ಯಕರ್ತರು. ಒಂದಷ್ಟು ಜನರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸಗಳು ಕೂಡ ಆಗಿದೆ. ಖಾಕಿ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಯಾವುದೇ ತೊಂದರೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಕೈಗೊಳ್ತಾ ಇದೆ. ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಏನಾಗ್ತಾ ಇದೆ ರಾಜ್ಯದಲ್ಲಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಡೀತಾ ಇದೆ ಈ ಒಂದು ಬಂದ್ ಅಂತ ಹೇಳಿ ಅಧಿಕಾರಿಗಳ ಬಳಿ ಕೇಳಿ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಏನೆಲ್ಲ ಆಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದರ ಕುರಿತು ಇಂಚಿಂಚು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಅದರಂತೆ ಇದೀಗ ರ್ಯಾಲಿಯಲ್ಲಿ ವಾಟಾಳ್ ನಾಗರಾಜ್ ಭಾಗಿಯಾಗುವುದಕ್ಕೆ ತೆರಳ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಕಾಣಬಹುದಾಗಿದೆ. ರಾಜ್ಯಾದ್ಯಂತ ಜೋರಾಗ್ತಾ ಇದೆ ಈ ಕರ್ನಾಟಕ ಬಂದ್ನ ಕಾವು. ಚಿಕ್ಕೋಡಿಯ ಅಥಣಿಯಲ್ಲಿ ಕರವೇಯಿಂದ ಪ್ರೊಟೆಸ್ಟ್ ಆಗ್ತಾ ಇದೆ. ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ಆರಂಭ ಮಾಡಿದ್ದಾರೆ. ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ ರೈತ ಸಂಘಟನೆಗಳು.